ಕೊನೆಯದಾಗಿ ದೇವೇಂದ್ರಪ್ಪ ಹೇಳ್ಬೋದು. ಯಾಕೆಂದ್ರೆ ಅವನು ಸಂಘದ ಕಮಿಟಿಗೆ ಇರೋದ್ರಿಂದ ಆ ಸ್ಕೀಮ್ ತಂದ, ಇದ್ರು ನಮಗೆ ಗೊತ್ತಾಗ್ತಿರಲಿಲ್ಲ. ಮತ್ತು ಅವನಿಗೆ ಒಂದು ಏನಿಲ್ಲಿ ಇವತ್ತು ನಡೆಸಿದ್ದೀರೋ ಹಂಗೆ ಮುಂದೆ ಸಹಕರಿಸ್ಬೇಕು. ಆಗುವಗಳು ಬರ್ತವೆ, ಬರಲ್ಲ ಅಂತಲ್ಲ. ಸಮಾಜದಿಂದ ಹೋಗ್ಬೇಕು ಅಂತೇಳಿ ನೀವು ಕಾಲಿಟ್ಟು ಕೇಳ್ತಿರ್ತೀವಿ. ಹಿಂಗೆಲ್ಲ ಬೇಕಾದ್ರೂ ತಂದ್ಕೊಂಡಿದ್ದೀವಿ, ಅದ್ರಾಗ ಏನೂ ಇಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಎಲ್ಲಿ ತಂದ್ಕೊಳ್ತಿದ್ದೀವಿ, ಉಳಿರಲ್ಲ ಉಪ್ಪಿರಲ್ಲ. ಅದ್ರಾಗೆ ಓಟು ಗೊತ್ತಾಯ್ತು, ಓಟು ನಮ್ಮೂರೇ ಏನೇ ಯಾರ್ಯಾರು ಗೆಲ್ತೀನಿ ಅವು ಇವು ಆದ್ರೆ ಓಟು ನಮ್ಗೆ ಕೊಡ್ಬೇಕು, ಗೊತ್ತೈತೆ. ಆ ಪಕ್ಷ ಈ ಪಕ್ಷ ಬಿಟ್ಟು ನಮ್ಮ ಕೆರೆ ಊರಿಗೆ ಒಂದು ಕೆರೆ ಅಂತಾರೆ, ಮದ್ದಿನ ಕೆರೆ ಇದೇ ಇರಬೇಕು. ಎಲ್ಲ ಊರುಗಳಿಗೂ ಇಂಥ ಕೆರೆ ಇರ್ತವೆ. ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಣ, ಒಳ್ಳೇದು ಆಗುವಾಗ ಬರ್ತವೆ, ಸುಧಾರಣೆ ಕಾಣಬೇಕು ಅಂತೇಳಿ ಹೇಳಿ ಎಲ್ಲರಿಗೂ ಈಗ ಸಹಕರಿಸ್ಬೇಕು ಅಂತೇಳಿ ಮತ್ತೊಂದು ಖಾಲಿ ಬೇಕಾದ್ರೆ ಬೀಳ್ತೀನಪ್ಪ. ಟಿವಿಯರ್ ಮಾತಾಡಿ ಸರ್. ಓಂ ಶ್ರೀ ಮಂಜುನಾಥಯ್ಯ ನಮ್ಮ ಕ್ಷೇತ್ರದ ಸ್ವಾಮಿಗೆ ಪ್ರಾರ್ಥಿಸಿ ಪೂಜ್ಯರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಂಡು ಇವತ್ತು ನಮ್ಮೂರು ನಮ್ಮ ಕೆರೆ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಹುಣಸಘಟ್ಟದ ಈ ಒಂದು ಕೊಂಡಕಟ್ಟೆ ಕೆರೆಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ರಾಜ್ಯಾದ್ಯಂತ ಒಟ್ಟು 840 ಕೆರೆಗಳನ್ನು ಹೂಳೆತ್ತುವ ಮೂಲಕ ಇವತ್ತು ಆ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಅಲ್ಲಿನ ಪ್ರಾಣಿ ಪಕ್ಷಿಗಳು ಜಾನುವಾರುಗಳಿಗೆ ಇವತ್ತು ಆಶ್ರಯ ಆಗುವ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಧರ್ಮಸ್ಥಳದಿಂದ ನಡೀತಾ ಇದೆ. ನಮ್ಮ ತರೀಕೆರೆ ತಾಲೂಕಿನಲ್ಲಿ ಕೂಡ ಇವತ್ತು 6 ಕೆರೆಗಳನ್ನು ಹೂಳೆತ್ತುವ ಮೂಲಕ ಇವತ್ತು 7ನೇ ಕೆರೆಯನ್ನು ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಇವತ್ತು ರೈತರಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ಎಷ್ಟೋ ಕಡೆ ಇವತ್ತು ನೀರಿಲ್ಲದೆ ಅಥವಾ ಎಷ್ಟೋ ಹಳೆಯ ಕೆರೆಗಳನ್ನು ಎಷ್ಟರವರೆಗೆ ಕುಳಿತದೆ ಇರ್ತಕ್ಕಂಥ ಹಲವಾರು ಕೆರೆಗಳಿಗೆ ಇವತ್ತು ಕಾಯಕಲ್ಪ ಕೊಡುವಂಥ ಕೆಲಸ ಇವತ್ತು ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಬಹುಶಃ ಅಲ್ಲಿನ ಊರಿನ ಒಂದು ಜನರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬಹುಶಃ ಇದು ಕೇವಲ ಧರ್ಮಸ್ಥಳ ಕ್ಷೇತ್ರದಿಂದ ಮಾತ್ರ ಅಲ್ಲದೆ ಬಹುಶಃ ಅಲ್ಲಿನ ಎಲ್ಲ ಊರಿನ ಹಿರಿಯರಿರ್ಬೋದು, ಊರಿನ ಪಂಚಾಯತಿನ ಒಂದು ಸಹಕಾರದೊಂದಿಗೆ ಈ ಒಂದು ಕೆಲಸ ಕಾರ್ಯಗಳು ಇವತ್ತು ನಿರ್ವಿಘ್ನವಾಗಿ ನಡೀತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಊರಿನ ಎಲ್ಲ ಜನರ ಒಂದು ಸಹಕಾರವನ್ನು ಕೂಡ ಯಾಚಿಸಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತೇಳಿ ಆಶಿಸಿ ಈ ಕಾರ್ಯಕ್ರಮಕ್ಕೆ ನಾವು ಅನ್ನತ್ತೆ ಸರ್. ತರೀಕೆರೆ ತಾಲೂಕಲ್ಲಿ ಅದು ಎಷ್ಟು ಕೆರೆನ ಇದು ಮಾಡ್ಕೊಂಡಿದ್ರಿ, ಯಾವ್ಯಾವ ಊರಲ್ಲಿ? ತರೀಕೆರೆಯಲ್ಲಿ ನಾವು ಒಂದು ಚಿಕ್ಕನವಂಗಲ ಕೆರೆ, ಶಾನ್ಭೋಗನಹಳ್ಳಿ ಕೆರೆ, ಆನಂತರ ತರೀಕೆರೆಯಲ್ಲಿ ಮಾನಸಿ ಕೆರೆ, ಇನ್ನೊಂದು ಎರೆಹಳ್ಳಿಯಲ್ಲಿ ಅರಸೀಕೆರೆ ಅಂತೇಳಿ, ಇನ್ನೊಂದು ನಂದಿಯಲ್ಲಿರ್ತಕ್ಕಂತಹ ಗೋಕಟ್ಟೆ ಕೆರೆ. ಆ ಒಂದು ಊರಿನ ಜನರಿಗೆ ಒಂದು ಜಲ ಸಂರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಸರ್, ಈಗ ಕೆರೆ ಜಲ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಯಾವ್ಯಾವ ರೀತಿ ಪ್ಲಾನಿಂಗ್ ಇದೆ ಕೆರೆದು? ಕೆರೆದು ಅಂದರೆ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಆ ಒಂದು ಕೆರೆಯ ಹೂಳು ಅಂದರೆ ಆ ಹೂಳನ್ನು ತೆಗೆಯುವಂಥದ್ದು ಬಹಳ ಮುಖ್ಯವಾಗತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಗೆ ಊರಿನವರ ಒಂದು ಸಹಕಾರದೊಂದಿಗೆ ಇವತ್ತು ಮಾದರಿ ಕೆರೆಗಳನ್ನು ಕೂಡ ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಅಂದರೆ ಆ ಕೆರೆಗಳಿಗೆ ಕಟ್ಟೆಯನ್ನು ಕಟ್ಟುವಂಥದ್ದು ಇರ್ಬೋದು, ಅಥವಾ ಆ ಏರಿಯನ್ನು ಬಲಪಡಿಸುವಂಥದ್ದು ಇರ್ಬೋದು, ಅದರ ಕೋಡಿಯನ್ನು ಸರಿಪಡಿಸುವಂಥದ್ದು ಇರ್ಬೋದು. ಮತ್ತೊಂದು ಆ ನೀರಿನ ಮೂಲ ಬಹುಶಃ ಯಾವ ಭಾಗದಿಂದ ಅದಕ್ಕೆ ಇವತ್ತು ಮಳೆ ಬರುವ ಸಂದರ್ಭದಲ್ಲಿ ಕೆಲವೊಂದು ಕೆರೆಗಳಿಗೆ ಮಳೆಯ ನೀರನ್ನು ಆಶ್ರಿತವಾಗಿರುತ್ತದೆ. ಬಹುಶಃ ಗುಡ್ಡದಿಂದ ಬರ್ತಕ್ಕಂಥ ನೀರನ್ನು ನಾವು ಆ ಕೆರೆಗೆ ತಲುಪಿಸುವ ನಿಟ್ಟಿನಲ್ಲಿ ಕೂಡ ಕೆಲಸಗಳನ್ನು ಮಾಡ್ತೇವೆ.